ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸುದ್ದಿ ಮಾತಾಡ್ತಾ ಇದ್ದೀನಿ. ನಾನು ಈಗ ತಾನೇ ಒಂದು ಶಾರ್ಟ್ ಮೂವಿ ನೋಡಿದೆ, ಕುಣಿ ಅಂತ. ನಮ್ಮ ಹರೀಶ್ ಲೇಖಿ ಅವರು ಇದರ ನಿರ್ದೇಶನ ಮಾಡಿದ್ದಾರೆ ಹಾಗೂ ನನ್ನ ಸ್ನೇಹಿತ ಅಮಿತ್ ಶೆಟ್ಟಿ ಇದರಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡಿದ್ದಾರೆ. ತುಂಬಾ ಒಳ್ಳೆ ಆರ್ಟ್ ಫಾರ್ಮ್ ನ ಇಟ್ಕೊಂಡು ಮಾಡಿದಂತ ಒಂದು ಶಾರ್ಟ್ ಮೂವಿ ಇದು. ಒಂದಷ್ಟು ನಂದು ಅಂದ್ರೆ ನಮ್ಮ ಮನೆದು ನೆನಪಾಗುತ್ತೆ ಇದರಿಂದ. ಅಂದ್ರೆ ನಾವು ಒಂದು ಸಣ್ಣ ಏರಿಯಲ್ಲಿ ಇದ್ದಿದ್ದು, ಒಂದು ತುಂಬಾ ಸಣ್ಣ ಏರಿಯಾ. ಅಲ್ಲಿಂದ ಈ ಕಡೆ ವಿಜಯನಗರಕ್ಕೆ ಬಂದಾಗಲೇ ನಮ್ಮ ಮನೆಯವರು ಅಂದ್ರೆ ನನ್ನ ತಾಯಿ ನನ್ನ ತಂದೆಗೆಲ್ಲ ಅದು ಆ ಜಾಗ ಬದಲಾವಣೆ ಒದಾಡಿಸ್ದಂಗೆ ಆಗೋಯ್ತು. ಅಂಥದ್ರಲ್ಲಿ ಹಳ್ಳಿಲಿ ಸ್ವತಂತ್ರವಾಗಿ ಹಾರ್ಕೊಂಡಿರೋ ಅಕ್ಕಿಗಳನ್ನ ತಂದು ಈ ಸಿಟಿ ಅನ್ನೋ ಫ್ಲಾಟ್ ಅನ್ನೋ ಒಂದು ಪಂಜರದಲ್ಲಿ ಇಟ್ಟಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ನೈಜವಾಗಿ ಮಾಡಿದಿರಿ ಹರೀಶ್ ಲೇಖಿ ಸರ್. ನಂಗೆ ತುಂಬಾ ಫೀಲ್ ಕೊಡ್ತು, ತುಂಬಾ ಕಾಡ್ತು. ನಾವು ಯೂಶಲಿ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಕೊಂಡು ಕಮರ್ಷಿಯಲ್ ಆಗಿ ನೋಡ್ಕೊಂಡ್ ಬಂದವರು, ಬಟ್ ಇದು ಬೇರೆದೇ ಫಾರ್ಮೇಟು. ತುಂಬಾ ಚೆನ್ನಾಗಿದೆ. ಇದೇ ಏಪ್ರಿಲ್ 3ಕ್ಕೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಕುಣಿ ಅಂತ. ದಯವಿಟ್ಟು ಒಂದ್ಸತಿ ನೋಡಿ. ಇದೊಂದು ಒಳ್ಳೆ ನೀತಿ ಪಾಠ ಇದೆ, ಏನು ಅಂತ ಹೇಳೋದು ಬೇಡ. ನೋಡಿ ನೀವು ಆ ಖುಷಿನ ನೀವೇ ಅನುಭವಿಸಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ನ ಮಾಡ್ಕೊಂಡು ಅದನ್ನ ಅಂದ್ರೆ ಇದಕ್ಕೆ ಬಂಡವಾಳ ಹೂಡೋದು ಅಥವಾ ಇದಕ್ಕೆ ಟೈಮ್ ಕೊಡೋದು ಇವತ್ತಿನ ಕಾಲದಲ್ಲಿ ಎಲ್ಲ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದಾಗ ಇದಕ್ಕೊಂದು ಬೇರೆ ಲೆವೆಲ್ ನ ಒಂದು ಥಿಂಕಿಂಗ್ ಕೆಪಾಸಿಟಿ ಬೇಕು. ಅದು ನಿಮ್ಮಲ್ಲಿ ಕಾಣ್ತಿದ್ದಾರೆ ಸರ್. ತುಂಬಾ ಒಳ್ಳೇದಾಗ್ಲಿ ಎಂಟೈರ್ ಟೀಮ್ಗೆ. ಆಲ್ ದ ಬೆಸ್ಟ್. ಕುಣಿ ಟೀಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಹರೀಶ್ ಸರ್.